ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SIR ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರುವಂತಹ ತೊಂದರೆಗಳು ಹಾಗೂ ಅಪ್ಲಿಕೇಶನ್ ಫಾರ್ಮ್ ಅನ್ನು ಹೇಗೆ ಫಿಲ್ಅಪ್ ಮಾಡಬೇಕು, ಹಾಗೆ ತಮ್ಮ ವೋಟರ್ ಐಡಿಯಲ್ಲಿ ಸಂಬಂಧಪಡುವಂತಹ ಸಂಬಂಧಿಕರ ಕ್ರಮ ಸಂಖ್ಯೆ ಹಾಗೂ ಭಾಗ ಸಂಖ್ಯೆ ಇದು ಎಲ್ಲಿ ಸಿಗುತ್ತೆ, ಹೇಗೆ ವೋಟರ್ ಐಡಿಯನ್ನು ಸರ್ಚ್ ಮಾಡಬೇಕು, ಹೇಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಎಲ್ಲರೂ ಕೂಡ BLOಗಳು ಬಂದು ನಿಮ್ಮ ಮನೆಗಳಿಗೆ ತಲುಪಿ ಈ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಅದನ್ನು ನೀಡಿರ್ತಾರೆ ಅನ್ಕೊಂತೀನಿ. ಇದರಲ್ಲಿ ಆಲ್ರೆಡಿ ತಾವು ತಮ್ಮ ವೋಟರ್ ಐಡಿಯ ಕ್ರಮ ಸಂಖ್ಯೆ ಹಾಗೂ ಭಾಗ ಸಂಖ್ಯೆಯನ್ನ ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ನ ಮೇಲ್ಗಡೆ ನೋಡಿರ್ತೀರಾ. ಅದನ್ನೇ ಇಲ್ಲಿ ನೀವು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆದರೆ ತಾವು ತಮ್ಮ ತಂದೆ ತಾಯಿ ಅಥವಾ ತಮ್ಮ ಸಂಬಂಧಿಕರ ವಿಳಾಸವನ್ನ ಈ ಎರಡನೇ ಕಾಲಮಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಗೂಗಲಲ್ಲಿ CEO ಕರ್ನಾಟಕ ವೆಬ್ಸೈಟ್ ಅನ್ನು ಓಪನ್ ಮಾಡಬೇಕಾಗತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, CEO ಕರ್ನಾಟಕ ಸರ್ಕಾರ ಅಂತ ವೆಬ್ಸೈಟ್ ಓಪನ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಮಾಡುತ್ತೆ. ಈ ಪೇಜಲ್ಲಿ ತುಂಬಾ ಸ್ಕ್ರಾಲ್ ಮಾಡಿ ಕೆಳಗಡೆ ಆಪ್ಷನ್ಸ್ ಅನ್ನ ಬರಬೇಕಾಗತ್ತೆ. ಅಲ್ಲಿ ಸರ್ಚ್ ಮೈ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಇದೆ. ಅಂದ್ರೆ ತಮ್ಮ ವೋಟರ್ ಲಿಸ್ಟ್ ಅನ್ನ ಹುಡುಕು ಅಂತ ಕನ್ನಡದಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ದೆ ಆದಲ್ಲಿ ಈ ರೀತಿಯಾದ ಆಪ್ಷನ್ ಬರುತ್ತೆ. ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್ ಅಂತ ಬರುತ್ತೆ. ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. 3 ರೀತಿಯಾಗಿ ತಮ್ಮ ಸಂಬಂಧಿಕರ ಅಥವಾ ತಮ್ಮ ವೋಟರ್ ಐಡಿನ ಹುಡುಕ್ಬೋದು. ಹಾಗೆ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆಯನ್ನ ಪ್ರತಿಯೊಂದನ್ನ, ಆಮೇಲೆ ವಿಧಾನಸಭಾ ಕ್ಷೇತ್ರವನ್ನ ಹುಡುಕಿ ನೀವು ಅರ್ಜಿಯನ್ನ ಫಿಲ್ ಮಾಡಬಹುದಾಗಿರ್ತದೆ. ಮೊದಲನೇದಾಗಿ ಸರ್ಚ್ ಬೈ ಎಪಿಕ್ ಅಂತ ಬರುತ್ತೆ. ಇಲ್ಲಿ ತಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಪಿಕ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಕ್ಯಾಪ್ಚರ್ ಐಡಿನ ಹಾಕಿದ್ರೆ ತಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಡೀಟೇಲ್ಸ್ ಓಪನ್ ಆದಾಗ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ತಮ್ಮ ಫುಲ್ ಡೀಟೇಲ್ಸ್, ತಮ್ಮ ಹೆಸರು, ತಮ್ಮ ತಂದೆ ಹೆಸರು, ಯಾವ ವಿಧಾನಸಭಾ ಕ್ಷೇತ್ರ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಪ್ರತಿಯೊಂದರ ಮಾಹಿತಿ ಕೂಡ ಈಸಿಯಾಗಿ ನೋಡಿ ನೀವು ಅಪ್ಲಿಕೇಶನ್ ಅನ್ನ ಫಾರ್ಮ್ ಅನ್ನ ಫಿಲ್ ಮಾಡಬಹುದಾಗಿರ್ತದೆ. ಹಾಗೆ ಸರ್ಚ್ ಬೈ ಡೀಟೇಲ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಓಪನ್ ಆಪ್ಷನ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಯುವರ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು, ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕು. ಹಾಗೆ ಯುವರ್ ನೇಮ್ ಆಪ್ಷನ್ ಅಲ್ಲಿ ತಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಅಥವಾ ನೀವು ತಮ್ಮ ಹೆಸರು ವೋಟರ್ ಐಡಿಲಿ ಹೇಗಿದೆಯೋ ಹಾಗೆ ಅಂದಾಜಾಗಿ ಹಾಕಬಹುದಾಗಿರ್ತದೆ. ಎಕ್ಸಾಕ್ಟ್ ಆಗಿ ಹಾಕಬೇಕು ಅಂತೇನಿಲ್ಲ, ಅಂದಾಜಾಗಿ ಹಾಕಬಹುದಾಗಿರ್ತದೆ. ಹಾಗೂ ರಿಲೇಟಿವ್ ನೇಮ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ. ರಿಲೇಟಿವ್ ನೇಮ್ ಅಂದ್ರೆ ತಮ್ಮ ಪತಿ, ಪತ್ನಿ ಅಥವಾ ತಂದೆ ತಾಯಿ ಯಾವ ಹೆಸರನ್ನ ನೀವು ವೋಟರ್ ಐಡಿಲಿ ಕೊಟ್ಟಿರ್ತೀರೋ ಅದರ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ ಡೇಟ್ ಆಫ್ ಬರ್ತ್ ಮಾಹಿತಿ ಇದ್ದಲ್ಲಿ ಡೇಟ್ ಆಫ್ ಬರ್ತ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಬರ್ತ್ ಅನ್ನ ಮೆನ್ಷನ್ ಮಾಡಬೇಕು. ಇಲ್ಲ ಏಜ್ ಮೇಲೆ ಸೆಲೆಕ್ಟ್ ಮಾಡಿ ಏಜ್ ಅನ್ನು ಕೂಡ ಹಾಕಿರ್ಬೋದು. ಹಾಗೂ ತಮ್ಮ ಜೆಂಡರ್ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ ಕೆಳಗಡೆ ಯಾವ ಡಿಸ್ಟಿಕ್ಕು ಹಾಗೂ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ನೀವು ಯಾವ ಡಿಸ್ಟಿಕ್ ಅಲ್ಲಿ ನಿಮ್ಮ ವೋಟರ್ ಐಡಿ ಇದೆ ಹಾಗೂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ ಅದನ್ನ ಮೆನ್ಷನ್ ಮಾಡಿಬಿಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸುತ್ತೆ. ಆದರೆ ತಮ್ಮ ಹೆಸರಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಲೀಸ್ಟ್ ಬರುತ್ತೆ. ಅಥವಾ ತಾವು ಒಬ್ಬರೇ ಆ ಹೆಸರಿನವರು ಆದರೆ ತಮ್ಮ ಹೆಸರು ತೋರಿಸುತ್ತೆ. ಅದರ ಮೇಲೆ ಮತ್ತೊಮ್ಮೆ ವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ಮ ಪೂರ್ತಿ ಡೀಟೇಲ್ಸ್, ವೋಟರ್ ಐಡಿ ನಂಬರ್ ಹಾಗೂ ತಂದೆ ತಾಯಿ ವಿವರ, ಕಾನ್ಸ್ಟಿಟ್ಯೂನ್ಸಿ ನೇಮು, ವಿಧಾನಸಭಾ ಕ್ಷೇತ್ರದ ವಿಳಾಸ ಹಾಗೂ ಯಾವ ಬೂತ್ ಅಲ್ಲಿ ನೀವು ಅಪ್ಲಿಕೇಶನ್ ಪ್ರತಿ ಬಾರಿ ವೋಟ್ ಹಾಕಿದ್ದೀರಾ ಅದರ ಮಾಹಿತಿ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಪ್ರತಿಯೊಂದು ಕೂಡ ಇದರಲ್ಲಿ ತೋರಿಸುತ್ತೆ. ಹಾಗೂ ತಿಳಿಯಲಿಲ್ಲ ಅಂದರೆ ಮತ್ತೊಂದು ಆಪ್ಷನ್ ಅಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್, ಇಲ್ಲಿ ಕೂಡ ಸೆಲೆಕ್ಟ್ ಯುವರ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ ಏನಾದ್ರು ನೀವು ವೋಟರ್ ಐಡಿಗೆ ಅಪ್ಡೇಟ್ ಮಾಡಿದ್ದೆ ಆದಲ್ಲಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ, ಕ್ಯಾಪ್ಚರ್ ಐಡಿನ ಹಾಕಿ ಸೆಂಡ್ OTP ಮಾಡಿದ್ರೆ OTP ಬರುತ್ತೆ ತಾವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ. ಅದನ್ನ ಹಾಕಿ ಸರ್ಚ್ ಬಟನ್ ಕ್ಲಿಕ್ ಮಾಡಿ ತಮ್ಮ ವೋಟರ್ ಐಡಿ ಡೀಟೇಲ್ಸ್ ಅನ್ನ ನೋಡಬಹುದಾಗಿರ್ತದೆ. ನೋಡಿ ಈ ರೀತಿ ಬರುತ್ತೆ. ಪ್ರತಿಯೊಂದು 3 ಆಪ್ಷನ್ ನಾನು ತಿಳ್ಕೊಟ್ನಲ್ಲ, ಹಾಗೆ ಈ ರೀತಿಯಾಗಿ ಬರುತ್ತೆ. ತಮ್ಮ ಏಜು, ರಿಲೇಟಿವ್ ನೇಮು, ಸ್ಟೇಟು, ಡಿಸ್ಟಿಕ್, ಅಸೆಂಬ್ಲಿ, ಪಾರ್ಟ್ ನೇಮ್ ಪ್ರತಿಯೊಂದು ಬರುತ್ತೆ. ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊದಲ ಹೆಸರು, ಫಸ್ಟ್ ನೇಮ್, ಕೊನೆಯ ಹೆಸರು, ಸಂಬಂಧಿಕರ ಮೊದಲ ಹೆಸರು, ಸಂಬಂಧಿಕರ ಕೊನೆಯ ಹೆಸರು, ವಯಸ್ಸು, ಜೆಂಡರ್, ತಮ್ಮ ಎಪಿಕ್ ನಂಬರ್ ಅಂದ್ರೆ ವೋಟರ್ ಐಡಿ ನಂಬರ್, ಸ್ಟೇಟ್ ಹಾಗೂ ಯಾವ ಕಾನ್ಸ್ಟಿಟ್ಯೂನ್ಸಿಲಿ ನೀವು ವೋಟ್ ಹಾಕ್ತಿದ್ರಾ, ಯಾವ ಬೂತಿನಲ್ಲಿ ಹಾಕ್ತಿದ್ರಾ ಆ ಬೂತಿನ ನಂಬರ್ ಹಾಗೂ ಮತದಾನ ಕೇಂದ್ರದ
ಪೋಲಿಂಗ್ ಸ್ಟೇಷನ್, ಭಾಗ ಸಂಖ್ಯೆ ಹಾಗೂ ಭಾಗ ಸರಣಿ ಸಂಖ್ಯೆ ಹಾಗೂ ಮತದಾನದ ದಿನಾಂಕ, ಯಾವ ಮತದಾನ ದಿನಾಂಕ ನೀವು ಹಿಂದೆ ಮಾಡಿರ್ತೀರೋ ಅದರ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಒಂದು ಕನ್ಫ್ಯೂಸ್ ಇದೆ, ಭಾಗ ಸಂಖ್ಯೆ ಮತ್ತು ಭಾಗ ಹೆಸರು ಅಂತಿದೆ, ಆದ್ರೆ ಅಪ್ಲಿಕೇಶನ್ ಅಲ್ಲಿ ಭಾಗ ಸಂಖ್ಯೆ ಇದೆ ಮತ್ತು ಕ್ರಮ ಸಂಖ್ಯೆ ಇದೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭಾಗ ಸಂಖ್ಯೆ ಅನ್ನೋ ಜಾಗದಲ್ಲಿ ಇಲ್ಲಿ ಮುಂದೆ ಇರುವಂತ ನಂಬರ್ ಅನ್ನ ಮೆನ್ಷನ್ ಮಾಡಬೇಕು. ಹಾಗೆ ಭಾಗ ಸರಣಿ ಸಂಖ್ಯೆ ಅನ್ನೋ ಜಾಗದಲ್ಲಿ ಕ್ರಮ ಸಂಖ್ಯೆಯನ್ನ ತಿಳ್ಕೊಬೇಕಾಗತ್ತೆ. ಭಾಗ ಸರಣಿ ಸಂಖ್ಯೆ ಅಂದ್ರೆ ಕ್ರಮ ಸಂಖ್ಯೆಯನ್ನು ಕೂಡ ಆಗುತ್ತೆ. ಆ ಕ್ರಮ ಸಂಖ್ಯೆಯನ್ನ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಅಪ್ಲಿಕೇಶನ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಬೇಕು ಕಂಪಲ್ಸರಿ. ತಮ್ಮ ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ನಂಬರ್ ಐಚ್ಛಿಕ ಅಂದ್ರೆ ಕಂಪಲ್ಸರಿ ಏನಿಲ್ಲ, ಬಟ್ ಆಧಾರ್ ಕಾರ್ಡ್ ಕಂಪಲ್ಸರಿ ಈಗ ಲಿಂಕ್ ಆಗ್ತಾ ಇರೋ ಕಾರಣ ಆಧಾರ್ ಕಾರ್ಡ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ಹಾಗೂ ತಾಯಿಯ ಹೆಸರು, ತಂದೆಯ ಹೆಸರು ಅಥವಾ ಪತಿ ಅಥವಾ ಪತ್ನಿಯ ಹೆಸರು ಪ್ರತಿಯೊಂದನ್ನ ಮೆನ್ಷನ್ ಮಾಡಿ. ಹಾಗೆ ಸಂಬಂಧಿಕರ ವಿಳಾಸವು ಕಂಪಲ್ಸರಿ ಬೇಕಾಗುತ್ತೆ, ಅವರ ಫುಲ್ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಮಗೆ ಹೇಗೆ ತಮ್ಮ ಸಂಬಂಧಿಕರ ಅಥವಾ ತಮ್ಮ ತಂದೆ ತಾಯಿ ಪತಿ ಪತ್ನಿಯರ ವೋಟರ್ ಐಡಿನ ಹೇಗೆ ಹುಡುಕಬೇಕು ಅನ್ನೋ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವುದು ಇದೇ ರೀತಿಯಾದ ಅಪ್ಲಿಕೇಶನ್ ಫಾರ್ಮ್ ಅನ್ನ ನಿಮಗೆ BLOಗಳು ಕೊಡ್ತಾರೆ. ಇಲ್ಲಿ ಟಾಪ್ ಅಲ್ಲಿ ನಿಮ್ಮ ಫುಲ್ ಫೋಟೋ ಹಾಗೂ ಒಂದು ಬಾರ್ ಕೋಡ್ ಹಾಗೂ ತಮ್ಮ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಯಾವ ಪೋಲಿಂಗ್ ಸ್ಟೇಷನ್ ಅಲ್ಲಿ ನೀವು ವೋಟ್ ಮಾಡ್ತಾ ಇದ್ದೀರಾ ಪ್ರತಿಯೊಂದರ ಮಾಹಿತಿ ಕೂಡ ಇರುತ್ತೆ. ಅದರಲ್ಲಿ ಮತ್ತೇನಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಖಾಲಿ ಕೊಡ್ತಾರೆ, ಅದನ್ನ ತಾವೇ ಯಾವುದೇ ತಿದ್ದುಪಡಿ ಮಾಡದೆ ಒಂದೇ ಬಾರಿ ಅರ್ಜಿನ ನೀಟಾಗಿ ಫಿಲ್ ಮಾಡಿ 2 ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಕಸ್ಮಾತ್ ತಮ್ಗೇನಾದ್ರು ಡೌಟ್ ಇದ್ರೆ ಆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಒಂದಲ್ವಾ 2 ಕಾಪಿ ಜೆರಾಕ್ಸ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡೋದು ಮರಿಬೇಡಿ. ಏನೆಲ್ಲ ಕೇಳುತ್ತೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅನ್ನೋದಾದ್ರೆ ಮತದಾರರ ಹೆಸರು ಕೇಳುತ್ತೆ, ಹಾಗೂ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ವೋಟರ್ ಐಡಿ ನಂಬರ್, ಸಂಬಂಧಿಕರ ಹೆಸರು, ಸಂಬಂಧ ಹಾಗೂ ಲಿಂಗ, ಯಾವ ರಾಷ್ಟ್ರ ಹಾಗೂ ವಯಸ್ಸು ಹಾಗೂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಜನ್ಮ ದಿನಾಂಕ, ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆ ತಾಯಿ ಪೋಷಕರ ಹೆಸರು ಹಾಗೂ ಅಥವಾ ಪತಿಯ ಹೆಸರು, ಪತ್ನಿಯ ಹೆಸರು ಹಾಗೂ ಅವರ ಗುರುತಿನ ಚೀಟಿ ಸಂಖ್ಯೆ, ಹಾಗೆ ತಾಯಿಯ ಹೆಸರು, ತಾಯಿಯ ಮತದಾರರ ಭಾವಚಿತ್ರ ಇರುವಂತ ಗುರುತಿನ ಚೀಟಿಯ ಸಂಖ್ಯೆ, ಸಂಗಾತಿಯ ಹೆಸರು ಹಾಗೂ ಸಂಗಾತಿಯ ಭಾವಚಿತ್ರ ಇರುವ ಗುರುತಿನ ಚೀಟಿಯ ಸಂಖ್ಯೆಯ ಬಗ್ಗೆ ಮಾಹಿತಿ ಕೇಳುತ್ತೆ. ಇನ್ನೊಂದು ಕಾಲಮ್ ಅಲ್ಲಿ ತಮ್ಮ ಸಂಬಂಧಿಕರ ಅಂದ್ರೆ ನಾನು ಮೊದಲೇ ತಿಳಿಸಾಗೆ ಪತಿ ಪತ್ನಿ ಅಥವಾ ಗಂಡ ತಂದೆ ತಾಯಿ ಯಾರ್ದಾರು ಆಗಿರ್ಬೋದು. ಏನಕ್ಕೋಸ್ಕರ ಇದನ್ನ ಕೇಳ್ತಾರೆ ಅಂದ್ರೆ 2002ನೇ ಇಸವಿಯಲ್ಲಿ SIR ನಡೆದಿರುತ್ತೆ, ಅದರ ಮಾಹಿತಿ ತಮಗೆ ತಿಳಿದಿರಲಿ, ಅದು ಇಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕೇಳ್ತಾ ಇದ್ದಾರೆ. ಅದನ್ನ ನೀವು ನಾನು ತಿಳಿಸಿದಾಗೆ ಸರ್ಚ್ ಮಾಡಿ ಹುಡುಕಿ ತಮ್ಮ ಸಂಬಂಧಿಕರ ಡೀಟೇಲ್ಸ್ ಅನ್ನ ಫಿಲ್ ಮಾಡಬಹುದು. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ 2002ರ ಲೀಸ್ಟ್ ಅನ್ನ ಹೇಗೆ ಪಡಿಬೇಕು ಅನ್ನೋ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ತಮ್ಮ ಸಂಬಂಧಿಕರ ಲೀಸ್ಟ್ ಸಿಕ್ಕಿಲ್ವೋ ಅವರು 2002ರ ಲೀಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು ಅಥವಾ ಸರ್ಚ್ ಮಾಡಿ ಅವರ ವೋಟರ್ ಐಡಿ ನಂಬರ್ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಯಾವುದೇ ತಿದ್ದುಪಡಿ ಮಾಡದೆ ನೀಟಾಗಿ ಮೆನ್ಷನ್ ಮಾಡಬಹುದಾಗಿರ್ತದೆ. ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. SIR ಅಪ್ಲಿಕೇಶನ್ ಫಾರ್ಮ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ತಮಗೆ ಸಹಾಯ ಮಾಡೋದಕ್ಕೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ ಯಾವಾಗೂ ಸಿದ್ಧವಾಗಿರ್ತದೆ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮರೆಯಬೇಡಿ. ಥ್ಯಾಂಕ್ ಯು.